ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪ್ರೀತಮ್ ಚಂದ್ರಶೇಖರ್. ಮೊದಲನೇದಾಗಿ ಕನ್ನಡ ರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು ಹಾಗೂ ನನ್ನ ಚಾನೆಲ್ಗೆ ಸ್ವಾಗತ. ಇವತ್ತು ನಾನು ಇಂಡಿಯಾದ ಮೋಸ್ಟ್ ಪವರ್ಫುಲ್ ಬೈಕ್ ಬಗ್ಗೆ ಮಾತಾಡ್ತೀನಿ. ಇಲ್ಲಿದೆ KTM 890 ಅಡ್ವೆಂಚರ್ ರ್ಯಾಲಿ ವರ್ಷನ್. ಇಲ್ಲಿವರೆಗೂ ನಾನು ಓಡಿಸಿರೋ ಎಲ್ಲ ಗಾಡಿಗಳಲ್ಲಿ ಇದು ನನ್ನ ಮೋಸ್ಟ್ ಫೇವ್ರೇಟ್. ನನಗೆ ಇದರಲ್ಲಿ ಇಷ್ಟ ಆಗಿದೆ ಏನಂದ್ರೆ 4 ಸ್ಟ್ರೋಕ್ ಪ್ಯಾರಲಲ್ ಟ್ವಿನ್ ಸಿಲಿಂಡರ್ ಇಂಜಿನ್ ಹಾಗೂ ಇದರ ವೆಯ್ಟ್ 214 kg ಇದೆ. ಇದರ ಸೀಟ್ ಹೈಟ್ ಬಂದು 880 mm ಇದೆ. ಬೇರೆ ಅಡ್ವೆಂಚರಸ್ ಬೈಕ್ಗಳಿಗಿಂತ ಇದರ ಗಾಡಿ ವೆಯ್ಟ್ ಮತ್ತು ಹೈಟ್ ಎರಡು ಜಾಸ್ತಿನೇ ಇದೆ. ನಾನು 6 ಅಡಿ ಇದ್ದೀನಿ. ನನ್ನ ಹೈಟ್ ಹಾಗೂ ನನ್ನ ಪರ್ಸನಾಲಿಟಿಗೆ ಈ ಗಾಡಿ ಕಂಫರ್ಟಬಲ್ ಆಗಿದೆ. ಸ್ವಲ್ಪ ಸಣ್ಣ ಇರೋರಿಗೆ ಹಾಗೂ ಶಾರ್ಟ್ ಆಗಿರೋರಿಗೆ ಇದು ಸ್ವಲ್ಪ ಕಷ್ಟ ಆಗುತ್ತೆ ಹ್ಯಾಂಡಲ್ ಮಾಡೋದಕ್ಕೆ. ಇದು 104 BHP ಇರೋದ್ರಿಂದ ಇದರ ಪವರ್ ತುಂಬಾನೇ ಜಾಸ್ತಿ ಇದೆ ಹಾಗೂ ಇದು 890 cc. ಹಾಗಾಗಿ ಇದನ್ನ ಲಿಕ್ವಿಡ್ ಕೂಲ್ಡ್ ರೇಡಿಯೇಟರ್ನ ಬಳಸಲಾಗಿದೆ. ಇದರ ಗ್ರೌಂಡ್ ಕ್ಲಿಯರೆನ್ಸ್ ನೋಡ್ಬೋದು, ಬೇರೆ ಅಡ್ವೆಂಚರಸ್ ಗಾಡಿ ಕಂಪೇರ್ ಮಾಡಿದ್ರೆ ತುಂಬಾನೇ ಜಾಸ್ತಿ ಇದೆ. ಈ ಗಾಡಿಯ ಇನ್ನೊಂದು ವಿಶೇಷತೆ ಏನಂದ್ರೆ 2 ಕಡೆ ಬ್ಯಾಲೆನ್ಸ್ ಆಗಿರುವಂತಹ 20 ಲೀಟರ್ ಫ್ಯೂಲ್ ಟ್ಯಾಂಕ್. ಈ ಡಿಸೈನ್ ಫ್ಯೂಲ್ ಟ್ಯಾಂಕ್ ಆಫ್ ರೋಡಿಂಗ್ ಮಾಡೋದಕ್ಕೆ ತುಂಬಾನೇ ಉಪಯೋಗಕ್ಕೆ ಬರುತ್ತೆ. ಪೆಟ್ರೋಲ್ ಟ್ಯಾಂಕ್ ಕೆಳಗಡೆ ಇರೋದ್ರಿಂದ ನಮ್ಮ ಬಾಡಿ weight ಮೇಲೆ ಇರೋದ್ರಿಂದ ಆಫ್ ರೋಡಿಂಗ್ ಮಾಡಬೇಕಾದ್ರೆ, ಕರ್ವ್ಸ್ ಅಲ್ಲಿ ಬೆಂಡ್ ಮಾಡಬೇಕಾದ್ರೆ, ಆಫ್ ರೋಡಿಂಗ್ ಸ್ಟಂಟ್ಸ್ ಮಾಡಬೇಕಾದ್ರೆ ಗಾಡಿ weight ಈಸಿಯಾಗಿ ಹ್ಯಾಂಡಲ್ ಮಾಡ್ಬೋದು. ಇದರ ಮೈಲೇಜ್ ಕಂಪನಿಯಿಂದ 22.2 ಲೀಟರ್ ಅಂತ ಕೊಟ್ಟಿದ್ದಾರೆ. ಬಟ್ ಆದ್ರೆ ನಾನು ಯೂಸ್ ಮಾಡಿರೋ ಪ್ರಕಾರ ನನಗೊಂದು ಆಲ್ಮೋಸ್ಟ್ 16 to 17 ಬಂದಿದೆ. ಹೈವೇನಲ್ಲಾದ್ರೆ ಒಂದು 18 ಅಂತ ಇಟ್ಕೋಬಹುದು. ಬಟ್ ಆಫ್ ರೋಡಿಂಗ್ ಎಲ್ಲ ಮಾಡ್ಬೇಕಾದ್ರೆ ಯು ಕ್ಯಾನ್ ಕೌಂಟ್. ಕಂಪನಿಯಿಂದ ಟಾಪ್ ಸ್ಪೀಡ್ ಬಂದು 210 km/h ಕೊಟ್ಟಿದ್ದಾರೆ. ಆದ್ರೆ ನಾನು ಓಡಿಸಿದಾಗ 180 ವರೆಗೂ ಓಡಿಸಿದ್ದೀನಿ. ಸೊ ನನಗೆ ಯಾವುದೇ ತರಹದ ವೈಬ್ರೇಷನ್ ಆಗಲಿ ವಾಬ್ಲಿಂಗ್ ಆಗಿ ಬಂದಿಲ್ಲ. ಸೊ ಗಾಡಿ ಕಂಫರ್ಟಬಲ್ ವಿತ್ ಹೈ ಸ್ಪೀಡ್. ವಿತ್ ಇನ್ ಅ ಶಾರ್ಟ್ ಸ್ಪ್ಯಾನ್ ಆಫ್ ಟೈಮ್ 180 ರೀಚ್ ಆಗಿದ್ದೀನಿ. ಇದರಲ್ಲಿ ಸ್ಪೋಕ್ಸ್ ವೀಲ್ ಹಾಗೂ ಟ್ಯೂಬ್ಲೆಸ್ ಟೈರ್ ಇರೋದ್ರಿಂದ ಹಾಗೂ ಟೈರ್ ಅಲ್ಲಿ ಬಟನ್ಸ್ ದೊಡ್ಡದಿರೋದ್ರಿಂದ ಆಫ್ ರೋಡಿಂಗ್ ಮಾಡಬೇಕಾದ್ರೆ, ಹಳ್ಳ ಕೊಳ್ಳ ಎಗರಿಸಬೇಕಾದ್ರೆ ಡ್ಯೂರಬಿಲಿಟಿ ಹಾಗೂ ಮತ್ತೆ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿದೆ. ಇದರಲ್ಲಿ ಅಡ್ಜಸ್ಟಬಲ್ ಆಫ್ ರೋಡಿಂಗ್ ಶಾಕ್ಸ್ ಇರೋದ್ರಿಂದ ಆನ್ ರೋಡ್ ಮತ್ತೆ ಆಫ್ ರೋಡ್ ಮಾಡಬೇಕಾದ್ರೆ ಇದನ್ನ ಅಡ್ಜಸ್ಟ್ ಮಾಡ್ಕೋಬಹುದು, ಹಾರ್ಡ್ ಸಾಫ್ಟ್ ಮಾಡ್ಕೋಬಹುದು. ಇದರಲ್ಲಿ ಬಿಗ್ ಡ್ಯುಯಲ್ ಡಿಸ್ಕ್ ಇರೋದ್ರಿಂದ ಎಷ್ಟೇ ಸ್ಪೀಡ್ ಅಲ್ಲಿ ಇದ್ರೂ ಸಹ ಗಾಡಿ ತುಂಬಾ ಬೇಗ ಕಂಟ್ರೋಲ್ ಸಿಗುತ್ತೆ. ನಾನು ಈ ಗಾಡಿ ತಗೊಂಡು 10 ತಿಂಗಳಾಗಿದೆ. ಈ ಗಾಡಿ 21 ಲಕ್ಷ ಆನ್ ರೋಡ್ ಪ್ರೈಸ್ ಇನ್ ಬ್ಯಾಂಗ್ಳೂರ್. ಹಾಗೂ ಇದರಲ್ಲಿ ಒಂದು ರ್ಯಾಲಿ ಪ್ಯಾಕ್ ಆಡ್ ಮಾಡಿದ್ದೀನಿ. ಆ ರ್ಯಾಲಿ ಪ್ಯಾಕ್ ಬಗ್ಗೆ ನೆಕ್ಸ್ಟ್ ವಿಡಿಯೋನಲ್ಲಿ ಹೇಳ್ತೇನೆ. ಇದರಲ್ಲಿರೋ ಎಲ್ಲ ಫೀಚರ್ಸ್ ತುಂಬಾ ಚೆನ್ನಾಗಿದೆ. ಆದ್ರೆ ಈ ಸೆಗ್ಮೆಂಟ್ ಅಲ್ಲಿ ಬೇರೆ ಬೈಕ್ ಕಂಪೇರ್ ಮಾಡಿದ್ರೆ ಸ್ವಲ್ಪ ಎಕ್ಸ್ಪೆನ್ಸಿವ್ ಅನ್ಸುತ್ತೆ. ಮುಂದಿನ ಬೈಕಿನ ವಿಡಿಯೋಗಾಗಿ ನನ್ನ ಚಾನಲ್ ವೀಕ್ಷಿಸಿ.